ಇವತ್ತು ಇನ್ಸ್ಟೆಂಟ್ ಅಂಡ್ ಕ್ರಿಸ್ಪಿಯಾಗಿ ಮನೆಯಲ್ಲಿ ಹೇಗೆ ಸುಲಭವಾಗಿ ರವೆ ದೋಸೆ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕಪ್ ಚಿರೋಟಿ ರವೆ ತೊಗೋತಾ ಇದ್ದೀನಿ. 1 ಕಪ್ ಚಿರೋಟಿ ರವೆಗೆ ನಾನು ಅರ್ಧ ಕಪ್ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತೊಗೋತಾ ಇದ್ದೀನಿ. ಅಕ್ಕಿ ಹಿಟ್ಟಾದಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ತುರಿದಿರೋ ಅಂತಹ ಶುಂಠಿ ಹಾಕೋತಾ ಇದ್ದೀನಿ. ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅದಾದಮೇಲೆ ಕರ್ಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿರೋಂಥ ಕರ್ಬೇವಿನ ಸೊಪ್ಪು ಮತ್ತು ಚಿಕ್ಕದಾಗಿ ಹೆಚ್ಚಿರೋಂಥ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನಿಲ್ಲಿ ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ನಾನಿಲ್ಲಿ ಪೆಪ್ಪರ್ ಹಾಕ್ಕೊಂಡು ಇದನ್ನೆಲ್ಲ ಹಾಕ್ಕೊಂಡು ನಾನಿಲ್ಲಿ ಹಂಗೆ ಡ್ರೈ ಕಲಿಸ್ಕೊಂಡಾದ್ಮೇಲೆ ನಾನಿಲ್ಲಿ 1ಕ್ಕೆ 5 ಲೋಟ ಅಷ್ಟು ನಾನಿಲ್ಲಿ ನೀರು ಹಾಕಿದ್ದೀನಿ. 1 ಕಪ್ ರವೆಗೆ 5 ಲೋಟ ಅಷ್ಟು ನೀರು ಹಾಕಿ ಆಮೇಲೆ ನಾನು ಸ್ಟೈಲ್ ಕ್ರಿಸ್ಪಿ ಬರೋದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಕಾಲು ಸೌಟಷ್ಟು ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ನಾನಿಲ್ಲಿ ಬಿಸಿಯಾದಂತಹ ತವಾಗೆ ನಾನಿಲ್ಲಿ ರೆಡಿಯಾಗಿರೋಂಥ ಬ್ಯಾಟ್ರ್ ಹಾಕೋತಾ ಇದ್ದೀನಿ. ಇದು ಬೇಗ 2 to 3 ಮಿನಿಟ್ಸ್ ಆಗುತ್ತೆ. ಅದಾದಮೇಲೆ ಒಂದೇ ಸೈಡ್ ಬೇಯಿಸಬೇಕು. ಈ ಥರ ಮಾಡಿಕೊಟ್ರೆ ಕ್ರಿಸ್ಪಿ